18 ವರ್ಷಗಳ ಬಳಿಕ ಆರ್ಸಿಬಿ ತಂಡ ಐಪಿಎಲ್ ಕಪ್ ಗೆದ್ದು ಅಭಿಮಾನಿಗಳ ಕೊರಗು ನೀಗಿಸಿದೆ. ಆದರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಪ್ ಗೆದ್ದ ಸಂಭ್ರಮಕ್ಕೆ ಹೋದ ಲಕ್ಷ ಅಭಿಮಾನಿಗಳಲ್ಲಿ 11 ಯುವಕರು ಯುವತಿಯರು ಮೃತಪಟ್ಟಿದ್ರು. ಇದು ಕ್ರಿಕೆಟ್ ಇತಿಹಾಸದಲ್ಲೇ ದೊಡ್ಡ ದುರಂತ. ಇದಕ್ಕೆಲ್ಲ ಕಾರಣ ಕಾರ್ಯಕ್ರಮದ ಆಯೋಜಕರು ಹಾಗೂ ಸರ್ಕಾರ ಎಂದು ದೊಡ್ಡ ಮಟ್ಟದಲ್ಲಿ ಆರೋಪ ಆಗಿದೆ. ಪೊಲೀಸರು ಬೇಡ ಅಂದ್ರೂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅಂತ ವಿಪಕ್ಷಗಳು ಮುಗಿಬಿದ್ದಿವೆ. ಇದರ ಬೆನ್ನಲ್ಲೇ ಈಗ ಯಾರೊಂದು ತಪ್ಪಿಗೆ ಪೊಲೀಸರ ತಲೆದಂಡ ಆಗಿದೆ. ಇಷ್ಟು ವರ್ಷ ಬೆಂಗಳೂರಿನಲ್ಲಿ ದೊಡ್ಡ ಹೆಸರು ಮಾಡಿದ ಕಮಿಷನರ್ ಬಿ ದಯಾನಂದ ಸೇರಿ 5ರನ್ನ ಈ ಕೇಸ್ನಲ್ಲಿ ಸಸ್ಪೆಂಡ್ ಮಾಡಲಾಗಿದೆ. ಆದರೆ ಪೊಲೀಸ್ ಆಯುಕ್ತರ ಅಮಾನತಿನಲ್ಲೂ ಜಾತಿ ಎಳೆದು ತಂದಿದ್ದಾರೆ. ಮಾಜಿ ಸಂಸದ ಬಿಜೆಪಿಯ ಪ್ರತಾಪ್ ಸಿಂಹ, ಕಮಿಷನರ್ ದಯಾನಂದ್ ವಾಲ್ಮೀಕಿ ಸಮುದಾಯದವರು ಅಂತ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ಜನ ಸಾಯ್ತಾ ಇದ್ರೆ ಮೊಮ್ಮಗನಿಗೆ ವಿರಾಟ್ ಕೊಹ್ಲಿ ಫೋಟೋಗ್ರಾಫಿ ಕೊಡಿಸೋಕೆ ಹೋಗಿದ್ರೆ, ಘಟನೆ ಆದ್ಮೇಲೂ ಮದುವೆಗೆ ಹೋಗಿದ್ದೀರಿ, ಆದ್ರೆ ಸಾವನ್ನಪ್ಪಿದವರ ಮನೆಗೆ ಹೋಗಿ ಕಣ್ಣೀರು ಹಾಕಿಲ್ಲ ಅಂತ ಪ್ರತಾಪ್ ಸಿಂಹ ಸಿದ್ದರಾಮಯ್ಯಗೆ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ಈ ತರ ಘಟನೆ ನಡೀತಾ ಇದೆ ಅಂತಂದ್ರೆ ಇಂಟೆಲಿಜೆನ್ಸ್ ಅವರಿಗೆ ಮೊದಲೇ ಗೊತ್ತಿರುತ್ತೆ ತಾನೆ. ಯಾಕೆಂತಂದ್ರೆ ಬೆಂಗಳೂರಿನಲ್ಲಿ ಹಿಂದಿನ ದಿನ ರಾತ್ರಿ ಇಡೀ ಕುಡಿದು ಪೊಲೀಸರು ಬ್ಯಾರಿಕೇಡು ನಾಕಾಬಂದಿನೂ ಎಳ್ಕೊಂಡು ಜನ ರಸ್ತೆನಲ್ಲಿ ಹೋಗಿದ್ದಾರೆ. ಇಡೀ ರಸ್ತೆನೆಲ್ಲ ಬಂದ್ ಮಾಡಿದ್ದಾರೆ. ಎಲ್ಲಾ ಕಡೆ ಜನಜಂಗುಳಿ ಸೇರಿದೆ. ಬೆಳಗಿನ ಜಾವದವರೆಗೂ ಪೊಲೀಸರು ಇಡೀ ಬೆಂಗಳೂರಿನ ಕಾದಿದ್ದಾರೆ. ಒಂದು ಸಣ್ಣ ಘಟನೆ ಅವಘಡ ಆಗದಂಗೆ ನೋಡ್ಕೊಂಡಿದ್ದಾರೆ. ಅಲ್ಲ, ಬೀದಿ ನಾಯಿನ ಹೊತ್ಕೊಂಡು ಕುಣಿತಾ ಇದಾರ್ರಿ ಇದು ಎಣ್ಣೆ ಅಮಲಲ್ಲಿ. ಅಂತವ್ರನ್ನೆಲ್ಲ ಕಾಪಾಡಿದ್ದಾರೆ. ಇವತ್ತು ಇಡೀ ವ್ಯವಸ್ಥೆನ ನೋಡ್ಕೊಂಡಿದ್ದಾರೆ. ಇನ್ನು ಮರುದಿನ ನೀವು ಪ್ರೊಸೆಷನ್ ಇಟ್ಕೊಂಡ್ರೆ ಅಥವಾ ನಿಮಗೆ ಮರುದಿನ ನಿಮಗೆ ಸನ್ಮಾನ ಇಟ್ಕೊಂಡ್ರೆ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥದ್ದು ಕಷ್ಟ ಆಗುತ್ತೆ. ರಾತ್ರಿ ಇಂದ ಬೆಳಗಿನ ಜಾವದವರೆಗೂ ಕೂಡ ಪೊಲೀಸರು ಬೀದಿ ನಿಂತ್ಕೊಂಡು ಕಾನೂನು ಸುವ್ಯವಸ್ಥೆನ ಕಾಪಾಡಿದ್ದಾರೆ ಅಂತ ಗೊತ್ತಿದ್ದೀಯಲ್ವಾ? ಅಷ್ಟಾದ್ಮೇಲೆ ಪೊಲೀಸರಿಗೆ ನೀವು ಟೈಮ್ ಕೊಡ್ಬೇಕಲ್ವಾ? ಪೊಲೀಸರನ್ನ ಕರೆದು ನಿಮ್ ಕೈಲಿ ಮಾಡಕ್ ಆಗುತ್ತೆ ಇಲ್ವಾ ಅಂತ ನೀವು ಕೇಳಬೇಕಲ್ವಾ? ನೀವು ಅದು ಕೇಳದಲೆ ಕೋಲ್ಕತ್ತಾದಲ್ಲಿ ಅಲ್ಲಿನ ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆದ್ದಾಗ 2 ದಿನ ತಗೊಂಡಿದ್ದಾರೆ. ಮುಂಬೈ ಇಂಡಿಯನ್ಸ್ ಗೆದ್ದಾಗ್ಲೂ 2 ದಿನ ತಗೊಂಡಾರೆ. ಚೆನ್ನೈನವ್ರು ಗೆದ್ದಾಗ್ಲೂ ಕೂಡ 3 ದಿನ ತಗೊಂಡಾರೆ. ವರ್ಲ್ಡ್ ಕಪ್ ನಾವು T20 ವರ್ಲ್ಡ್ ಕಪ್ ಗೆದ್ದಾಗ ಕಳೆದ ವರ್ಷ ಅಷ್ಟೇನೆ 5 ದಿನದ ನಂತರ ಪ್ರೊಸೆಷನ್ ಇಟ್ಕೊಂಡಿದ್ವಿ. ನೀವ್ ಯಾಕ್ರಿ ಮರುದಿನನೇ ಆ ಪ್ಲೇಯರ್ಸ್ ಅವರು ರಾತ್ರಿ ಸರಿಯಾಗಿ ಮಲಗು ಇರಲ್ಲ. ಅವ್ರನ್ನ ಬೆಳಗ್ಗೆ ಎದ್ದ ಕೂಡಲೇ ನೀವು ಅಲ್ಲಿ ಫ್ಲೈಟ್ ಅಲ್ಲಿ ತುಂಬಿಸ್ಕೊಂಡ್ ಕೊನೆಗೆ ಬಸ್ ಅಲ್ಲಿ ತುಂಬಿಕೊಂಡು ನೀವು ಇಲ್ಲಿ ಎಳ್ಕೊಂಬರ್ಬೇಕಾದಂತ ಅಗತ್ಯ ಏನಿತ್ತು? ಗೆಲುವು ಆರ್ಸಿಬಿದು, ಫ್ರಾಂಚೈಸ್ ಇದೆ ಅಂತ ಅನ್ಕೊಳ್ಳೋಣ. ನಿಮಗೆ ಯಾಕೆ ಪ್ರಚಾರದ ಹುಚ್ಚಬೇಕಿತ್ತು? ಇಷ್ಟಾಗಿ ನೀವು ಬೇರೆ ಯಾವ್ದೋ ಫೇಲ್ಯೂರ್ ಅಂತಿರಲ್ಲ. ರಾತ್ರಿ ಇಡೀ ಇಂತಿಂತ ಘಟನೆಗಳು ಸಂಭವಿಸಿದ್ದು ನೋಡಿರುವಾಗ, ಬೀದಿನಲ್ಲಿ ಜನ ಕುಣಿದಿರೋದನ್ನ ನೋಡಿದಾಗ, ಆ ಬೀದಿನಲ್ಲಿರುವಂತ ನಾಯಿಗಳನ್ನೇ ಹೊತ್ಕೊಂಡು ಕುಣಿದಿರುವಂತ ಜನ ನೋಡಿರುವಾಗ ಮರುದಿನ ಇಂಥ ಒಂದು ದೊಡ್ಡ ಪ್ರೊಸೆಷನ್ ಮಾಡಿದ್ರೆ ಲಕ್ಷಾಂತರ ಜನ ಬರ್ತಾರೆ. ಕಾನೂನು ಸುವ್ಯವಸ್ಥೆನ ಕಾಪಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಿಮ್ ಇಂಟೆಲಿಜೆನ್ಸ್ ಹೆಡ್ ನಿಮಗೆ ಮಾಹಿತಿ ಕೊಡ್ಬೋದಿತ್ತಲ್ರಿ. ಆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ನಿಮ್ಮ ಮೂಗಿನ ಕೆಳಗಡೆ ಇರೋದಲ್ವಾ? ಅವರು ಡೈರೆಕ್ಟ್ ರಿಪೋರ್ಟ್ ಮಾಡ್ಕೊಳ್ಳೋದು ನಿಮಗೆ ಹೋಮ್ ಮಿನಿಸ್ಟ್ರಿ ರಿಪೋರ್ಟ್ ಮಾಡ್ಕೊಳ್ಳಲ್ಲ. ಅಲ್ಲಿ ಕೇಳ್ಕೊಳ್ಬೋದಿತ್ತಲ್ಲ. ಬರೀ ದಯಾನಂದ್ ಅವ್ರ ಮೇಲೆ ಬೆರಳು ತೋರಿಸ್ತಾ ಇದ್ರಿ. ಸಿದ್ದರಾಮಯ್ಯನವರೇ ಬರೀ ಬ್ಯಾಕ್ವರ್ಡ್ ಕ್ಲಾಸು ಅವ್ರ ಬಗ್ಗೆ ಉದ್ಧಾರಕ ನಾನು ಅಂತ ಹೇಳ್ತಾ ಇದ್ರಿ. ನಾಯಕ ಜನಾಂಗಕ್ಕೆ ಸೇರಿದಂತಹ ಒಬ್ಬ ಫೈನೆಸ್ಟ್ ಆಫೀಸರ್, ಮೋಸ್ಟ್ ಹಾನೆಸ್ಟ್ ಅಂಡ್ ಅಪ್ರೈಟ್ ಆಫೀಸರ್ ಬಿ ದಯಾನಂದ್ ಅವ್ರನ್ನ ಆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವ್ರನ್ನ ಇವತ್ತು ಟಾರ್ಗೆಟ್ ಮಾಡ್ತಿದ್ರಲ್ರಿ. ಇದ್ರಲ್ಲೇ ಏನೋ ನಿಮ್ದೇನೋ ರಾಜಕೀಯ ಇದೆಯಾ? 2 hours ಆದ್ರೂ ಘಟನೆ ನಡೆದು 2 ಗಂಟೆಗಳಾದ್ರೂ ಕೂಡ ನನಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಲ್ವಾ? ಒಂದು 500-600 ಮೀಟರ್ ದೂರದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ರಾಜ್ಯನ ಹೆಂಗ್ ಸರ್ ಸಂಭಾಳಿಸ್ತೀರಿ? ಒಂದು ಕೂಗಿದ್ರೆ ಕೇಳಿಸುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ. ಅಲ್ಲಿ ನಡೀತಾ ಇರೋ ಘಟನೆ ನಿಮ್ಗೆ ಏನ್ ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದ್ಮೇಲೆ ನಿಮ್ಮ ಪೊಲಿಟಿಕಲ್ ಅಡ್ವೈಸರ್ಸ್ ಎಲ್ಲಿದ್ದಾರೆ? ನಿಮ್ಮ ಸಂಸದೀಯ ಸಲಹೆಗಾರರು ಎಲ್ಲಿದ್ದಾರೆ? ನಿಮ್ಮ ಮಾಧ್ಯಮ ಸಲಹೆಗಾರರು ಎಲ್ಲಿದ್ರು? ಯಾರು ಟಿವಿನೂ ನೋಡ್ತಾ ಇರ್ಲಿಲ್ವಾ? ನಿಮ್ಮ ಇಂಟೆಲಿಜೆನ್ಸ್ ಹೆಡ್ ಎಲ್ಲಿದ್ರು? ದಯಾನಂದ್ ಅವರೇ ನಾನು ವರದಿ ಕೊಡಬೇಕು ಅನ್ನೋದಕ್ಕೆ ನಿಮಗೆ ನಿಮ್ಮ ಮೊಮ್ಮಗನಿಗೆ ಫೋಟೋಗ್ರಾಫು ಆಟೋಗ್ರಾಫನ್ನ ಕೊಡ್ಸೋದಕ್ಕೆ ಕೊಹ್ಲಿ ಹತ್ರ ಕರ್ಕೊಂಡು ಹೋಗೋದ್ರ ಬಗ್ಗೆ ನೀವು ಚಿಂತಿತರಾಗಿದ್ರಿ. ಏನ್ ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಅಲ್ಲ, ನೀವು ಪೊಲೀಸ್ ಅಧಿಕಾರಿ ಮೇಲೆ ನನಗೆ 2 ಗಂಟೆ ಆದ್ರೂ ಕೂಡ ಮಾಹಿತಿನ ಕೊಡ್ಲಿಲ್ಲ, ಆ ಕಾರಣಕ್ಕೋಸ್ಕರ ಸಸ್ಪೆಂಡ್ ಮಾಡಿದೀನಿ ಅಂತ ಹೇಳ್ತಿದ್ದೀರಲ್ಲ. ಹಾಗಾದ್ರೆ ಗೋವಿಂದರಾಜು ಅವರನ್ನ, ನಿಮ್ಮ ಸಂಸದೀಯ ಸಲಹೆಗಾರರನ್ನ ಯಾಕ್ರಿ ಸಸ್ಪೆಂಡ್ ಮಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ? ನಿಮ್ಮ ಎಲ್ಲಾ ಯೋಗಕ್ಷೇಮಗಳನ್ನ ನೋಡ್ಕೊಳ್ಳುವಂತ ವ್ಯಕ್ತಿ ಈ ಗೋವಿಂದರಾಜು. ಗೋವಿಂದರಾಜ್ ಯಾಕೆ ಸಸ್ಪೆಂಡ್ ಮಾಡಿದ್ರಿ?
ದಯವಿಟ್ಟು ಹೇಳಿ. ಆಯ್ತು, ಸತ್ಯವತಿ ಅವ್ರನ್ನ ಇನ್ನೂ ಯಾಕೆ ಇಟ್ಕೊಂಡಿದ್ರಿ ಅದನ್ನ ಹೇಳಿ. ಈಗ ನಡೆದಿದೆಯಲ್ಲ ಘಟನೆ, ಅದಕ್ಕೊಂದು 2 ಕಣ್ಣೀರಾರು ಹಾಕಿ ಸರ್. ಆ ಕುಟುಂಬಗಳಿಗೆ ಹೋಗ್ಬಿಟ್ಟು ಒಂದು ಸಾಂತ್ವನ ಹೇಳಿ ಸರ್. ಇನ್ನು ಬೆಂಗಳೂರು ಇಲ್ಲಿ ಮದುವೆ ಮುಂಜಿಗೆ ಬರ್ತಾ ಇದ್ದೀರಲ್ಲ ಸರ್. ಆ ಮಕ್ಕಳು 11 ಜನ ತೀರ್ಕೊಂಡಿದಾರಲ್ಲ ಸರ್. ಯಾರ ಮನೆಗೆ ಹೋಗ್ತಾ ಇದ್ದೀರಿ ಸರ್ ನೀವು? ಹೋಗಿ ಒಂದು ಕಣ್ಣೀರು ವರ್ಷ ಕೆಲಸವನ್ನು ಮಾಡಿದ್ರ ಸರ್ ನೀವು? ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಹೋಗಿ ಒಂದು ಕಣ್ಣೀರು ವರ್ಷವಂತ ಕೆಲಸವನ್ನು ಮಾಡಬೇಕು, ಸಾಂತ್ವನ ಹೇಳುವಂತ ಕೆಲಸ ಮಾಡಬೇಕು. ನಾನ್ ಕಾರಣ ಅಲ್ಲ, ನಮ್ ಜವಾಬ್ದಾರಿ ಅಲ್ಲ, ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಅಂತ ಹೇಳ್ತಾ ಇದ್ದೀರಲ್ಲ. ಮೈಸೂರಲ್ಲಿ ನಿಮಗೆ ಊಟ ಮಾಡಕ್ಕೆ ಮದುವೆ ಊಟ ನಿಮಗೆ ಮುಖ್ಯವಾಗಿತ್ತಾ? ನಿಮ್ಮ ಶಿಷ್ಯಂದಿರು ಅವ್ರವ್ರ ಮಕ್ಕಳನ್ನ ಮದುವೆ ಮಾಡ್ತಾರೆ, ಅದಕ್ಕೆ ಓಡ ಬರ್ಬೇಕಾಗಿದ್ದು ನಿಮಗೆ ಮುಖ್ಯವಾಗುತ್ತೆ. 11 ಜನ ಮಕ್ಕಳನ್ನ ಕಳ್ಕೊಂಡಿರೋರು, ಅಮಾಯಕರನ್ನ ಕಳ್ಕೊಂಡಿದಾರಲ್ಲ, ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ಕೊಳ್ಳುವಂತಹ ಸಂವೇದನೆ ಅಂತಃಕರಣ ನಿಮ್ಮ ಹತ್ರ ಇಲ್ವಾ ಸರ್? ಜನ ನೋಡಿದಾರೆ ಸರ್. ನೀವು ಎಷ್ಟೇ ಈ ಒಂಥರ ವಿಷಯಾಂತರ ಮಾಡ್ಲಿಕ್ಕೆ, ಬೇರೆಯವ್ರ ಮೇಲೆ ದೋಷಾರೋಪಣೆ ಹೊರಿಸ್ಲಿಕ್ಕೆ, ಬೇರೆಯವ್ರ ಮೇಲೆ ಹೊಣೆಗಾರಿಕೆಯನ್ನು ಎತ್ತಾಕ್ಲಿಕ್ಕೆ ನೀವು ಪ್ರಯತ್ನ ಮಾಡಿನೂ ಕೂಡ ನೀವೊಬ್ಬ ಸಂವೇದನಾ ರಹಿತ ಮುಖ್ಯಮಂತ್ರಿ ಅನ್ನೋದು ಕರ್ನಾಟಕಕ್ಕೆ ಸಾಬೀತಾಗಿದೆ. ಬೇರೆಯವ್ರ ಬಗ್ಗೆ ಬ್ಲೇಮ್ ಮಾಡೋದನ್ನ ಬಿಟ್ಟು ಇನ್ನಾದ್ರೂ ಕೂಡ ಈ ಕ್ಷಣಕ್ಕಾದ್ರೂ ಈ ಮದುವೆ ಊಟ, ಮುಂಜಿ ಊಟ, ಅದೇ ರೀತಿ ಬೀಗರ ಊಟ, ಬಾಡೂಟ ತಿನ್ನೋದ್ರ ಬದಲು ಹೋಗಿ ಒಂದು 4 ಸಾಂತ್ವನದ ಮಾತು ಹೇಳಿ ಬನ್ನಿ ಸರ್. ಆವಾಗ್ಲಾರು ಜನ ಅಟ್ಲೀಸ್ಟ್ ಈಗ್ಲಾರು ಬಂದಿರಲ್ಲ ಅಂತ ಸಮಾಧಾನ ಮಾಡ್ಕೊಳ್ತಾರೆ. ಮತ್ತೊಂದ್ ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಲ್ತುಳಿತ ದುರಂತ ತನಿಖೆ ಚುರುಕುಗೊಂಡಿದೆ. ನಿರ್ಗಮಿತ ಪೊಲೀಸ್ ಆಯುಕ್ತರಾಗಿರುವಂತಹ ಬಿ ದಯಾನಂದ್ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಸಿಐಡಿ ಅಧಿಕಾರಿಗಳು ಕೆಸಿಎ ಮಾಜಿ ಕಾರ್ಯದರ್ಶಿ ಎ ಶಂಕರ್, ಖಚಾಂಚಿ, ಇಎಸ್ ಜಯರಾಮ್ ಅವರನ್ನ ವಿಚಾರಣೆ ನಡೆಸಿದ್ದಾರೆ. ಗಾಯಗೊಂಡ 45 ಮಂದಿ ಜಿಲ್ಲಾಧಿಕಾರಿ ಮುಂದೆ ಹೇಳಿಕೆ ದಾಖಲಿಸಿದ್ದಾರೆ. ವಿಜಯೋತ್ಸವಕ್ಕೆ ಟಿಕೆಟ್ ನೀಡದೆ ಇದ್ದಿದ್ದು ಮತ್ತು ಭದ್ರತಾ ಲೋಪವೇ ದುರಂತಕ್ಕೆ ಕಾರಣ ಅಂತ ಗಾಯಾಳುಗಳು ಆರೋಪಿಸಿದ್ದಾರೆ. ಈಗ ಕಾಲ್ತುಳಿತ ದುರಂತಕ್ಕೆ ಕಾರಣ ಪತ್ತೆ ಹಚ್ಚೋಕೆ ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಸ್ತಾ ಇರುವಂತಹ ನಗರ ಜಿಲ್ಲಾಧಿಕಾರಿ ಜಿ ಜಗದೀಶ್ ಜೂನ್ 4ರಂದು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕೈಗೊಂಡಿದ್ದ ಬಂದೋಬಸ್ತ್, ಭದ್ರತೆ ವಿಚಾರಗಳ ಕುರಿತು ಮಾಹಿತಿ ಪಡೆಯುವ ಸಲುವಾಗಿ ಬಿ ದಯಾನಂದ್, ಬೆಂಗಳೂರು ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್, ಕೇಂದ್ರ ವಿಭಾಗದ ಡಿಸಿಪಿಯವರನ್ನ ವಿಚಾರಣೆಗೆ ಕರೆಯಲಾಗಿದೆ. ಇನ್ನೊಂದು ಕಡೆ ತನಿಖೆ ಚುರುಕುಗೊಳಿಸಿರುವ ಸಿಐಡಿ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಮಾಜಿ ಕಾರ್ಯದರ್ಶಿ ಎ ಜಯಶಂಕರ್, ಖಚಾಂಚಿ, ಇಎಸ್ ಜಯರಾಮ್ ಅವರನ್ನ ವಿಚಾರಣೆಗೆ ಹಾಜರುಪಡಿಸಿದ್ರು. ವಿಚಾರಣೆ ನೋಟಿಸ್ ಜಾರಿ ಹಿನ್ನೆಲೆಯಲ್ಲಿ ಸಿಐಡಿ ಕಚೇರಿಗೆ ಆಗಮಿಸಿದ್ದ ಇಬ್ಬರನ್ನ ಎಸ್ಪಿ ಶುಭನ್ವಿತಾ ನೇತೃತ್ವದ ತಂಡ ಹಲವು ತಾಸುಗಳ ಕಾಲ ವಿಚಾರಣೆಯನ್ನು ನಡೆಸಿದೆ. ಆರ್ಸಿಬಿ ವಿಜಯೋತ್ಸವ ಆಚರಣೆ ಸಂಬಂಧ ಕೈಗೊಂಡ ನಿರ್ಧಾರಗಳು, ಪೊಲೀಸರಿಂದ ಪಡೆದ ಅನುಮತಿ ಹಾಗೂ ಕಾಲ್ತುಳಿತ ದುರಂತಕ್ಕೆ ಸಂಬಂಧಿಸಿ ಸರಣಿ ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನ ಪಡೆದಿದ್ದಾರೆ. ಜೊತೆಗೆ ವಿಜಯೋತ್ಸವಕ್ಕೂ ಮುನ್ನ ಕೆಸಿಎ ವತಿಯಿಂದ ಕೈಗೊಂಡಿದ್ದ ಭದ್ರತಾ ಕ್ರಮಗಳೇನು, ಕಾಲ್ತುಳಿತದ ಬಳಿಕವೂ ಕಾರ್ಯಕ್ರಮ ನಡೆಸಿದ್ರ ಕುರಿತು ಮಾಹಿತಿಯನ್ನ ಪಡೆದಿದ್ದಾರೆ. ತನಿಖೆಗೆ ಸಂಬಂಧಿಸಿ ಅಗತ್ಯ ಬಿದ್ದರೆ ಪುನಃ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ಕಳುಹಿಸಲಾಗಿದೆ. ಹಾಗೆಯೇ ಕೆಲವು ಲಿಖಿತ ದಾಖಲೆಗಳನ್ನ ಒದಗಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಹಾಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ವ್ಯಾಪ್ತಿಗೆ ಬರುವ ಕಬ್ಬನ್ ಪಾರ್ಕ್ ಠಾಣೆಯ ಹಿಂದಿನ ಇನ್ಸ್ಪೆಕ್ಟರ್ ಎಕೆ ಗಿರೀಶ್ ಅವರು ಕೂಡ ಸಿಐಡಿ ವಿಚಾರಣೆಯನ್ನ ಎದುರಿಸಿದ್ರು. ಕೆಸಿಎ ವತಿಯಿಂದ ಆರ್ಸಿಬಿ ವಿಜಯೋತ್ಸವ ಆಚರಣೆ ಸಂಬಂಧ ಬಂದಿದ್ದ ಪತ್ರ, ಹಿರಿಯ ಅಧಿಕಾರಿಗಳಿಗೆ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ನೀಡಲಾಗಿತ್ತೆ ಎಂಬ ಹೇಳಿಕೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ.